ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ನೀವು ನೋಡ್ತಿದ್ದೀರಾ ವಿದ್ಯಾಶ್ರೀ ಬಸ್ತವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಸಿಂಪಲ್ ಆಗಿ ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿಯನ್ನು ಮೊದಲೇ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮತ್ತು ಇದಕ್ಕೆ ಬೆಳ್ಳುಳ್ಳಿ ಟೊಮೆಟೊ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಮಾಡಿದರೆ ಇದು 5 ನಿಮಿಷದಲ್ಲಿ ಸಾಂಬಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಎಣ್ಣೆ ಕಾದ ನಂತರ ಅದಕ್ಕೆ ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ ಹಾಕಿ ಫ್ರೈ ಮಾಡಬೇಕು. ನಂತರ ಅದಕ್ಕೆ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡಿ, ಅದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಂಥ ಟೊಮೆಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಎಲ್ಲ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿ, ನಂತರ ಅದಕ್ಕೆ ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಫ್ರೈ ಮಾಡಿ, ಅದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡಂಥ ನುಗ್ಗೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕೂಡ ಅದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್, ಅದಕ್ಕೆ ನಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರ ಪುಡಿಯನ್ನು ಹಾಕಬೇಕು. ಆಮೇಲೆ ಗರಂ ಮಸಾಲ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನು ಮೀಡಿಯಮ್ ಸೈಜಲ್ಲಿ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನೀರು ಹಾಕಿ ಇದನ್ನು ಮುಚ್ಚಬೇಕು. ಈ ಮುಚ್ಚೋದು ಕೂಡ ಒಂದು ಟ್ರಿಕ್ ಇದೆ, ಹೇಗಂತ ನೋಡಿ ಫ್ರೆಂಡ್ಸ್. ಇದು ಸೀಟಿ ಆದಮೇಲೆ ಎಲ್ಲ ಏನಾಗುತ್ತೆ ಅಂದರೆ ಮೇಲೆ ಉಕ್ಕಿ ಗ್ಯಾಸ್ ಎಲ್ಲ ರಟ್ಟಾಗುತ್ತಲ್ಲ, ಆ ಥರ ಆಗಬಾರ್ದಂದ್ರೆ ಏನು ಮಾಡಬೇಕಂತ ನೋಡಿ. ಮೊದಲು ನಾವು ಕುಕ್ಕರ್ ಬಾಯನ್ನು ಮುಚ್ಚಿ ಆ ಕುಕ್ಕರ್ ಮೇಲಿರ್ತಕ್ಕಂಥ ಸೀಟಿನ ತೆಗೆದು ಇಡಬೇಕು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಮೇಲೆ ಹವಾ ಬರುತ್ತಲ್ಲ, ಹೊಗೆ ಟೈಪ್ ಬರುತ್ತಲ್ಲ, ಆ ಟೈಮ್ದಲ್ಲಿ ಏನು ಮಾಡೋದಂದರೆ ಈ ಕುಕ್ಕರ್ ಸೀಟಿನ ಅದಕ್ಕೆ ಹಾಕಬೇಕು. ಹೀಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅದು ಮೇಲೆ ಉಕ್ಕು ಬರೋದಿಲ್ಲ, ಮತ್ತು ಗ್ಯಾಸ್ ಕೂಡ ಸ್ವಚ್ಛವಾಗಿರುತ್ತೆ, ಕುಕ್ಕರ್ ಕೂಡ ಅಷ್ಟೇ ನೀಟಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ 3-4 ಸೀಟಿ ಆದಮೇಲೆ ಏನು ಮಾಡಬೇಕಂದ್ರೆ ಇದನ್ನು ಗ್ಯಾಸ್ ಆಫ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಗ್ಯಾಸ್ ಆಫ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕುಕ್ಕರ್ನ ಬಾಯಿ ತೆಗೆದು ತೋರಿಸ್ತೀನಿ ನೋಡಿ. ಸ್ವಲ್ಪ ಕೂಡ ಮೇಲೆ ಬೇಳೆ ಹಾಕ್ಕೊಂಡಿಲ್ಲ, ಮತ್ತು ಉಕ್ಕು ಕೂಡ ಬಂದಿಲ್ಲ. ಇವಾಗ ತಿಕ್ಕಿಟ್ಟ ಹಾಗೆ ಕುಕ್ಕರ್ ಬಾಯಿ ಇದೆ ನೋಡಿ. ಸಿಂಪಲ್ಲಾಗಿ ನೋಡೋದಂದರೆ ಚುಮ್ಟಾದಿಂದ ಇದನ್ನು ಈ ಥರ ಕುಕ್ಕರ್ ಸೀಟಿನ ಎಬ್ಬಿಸಿ ಅದರದ್ದೆಲ್ಲ ಹವಾನ ಹೊರಗಡೆ ಬಿಟ್ಟು, ನಂತರ ಕುಕ್ಕರ್ ಬಾಯಿನ ಓಪನ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಓಪನ್ ಮಾಡಿ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಒಳಗಡೆನೂ ಕೂಡ ಯಾವುದೇ ರೀತಿಯಾದಂಥ ಗಲೀಜೇನೂ ಇಲ್ಲ, ಮತ್ತು ಮೇಲೂ ಕೂಡ ಸ್ವಲ್ಪನೂ ಬೇಳೆ ಆಗಲಿ ಅಥವಾ ಖಾರ ಪುಡಿ ಆಗಲಿ ಯಾವುದು ಕೂಡ ಸ್ವಲ್ಪ ಕೂಡ ಈ ಮುಚ್ಚಳಕ್ಕೆ ಅಂಟ್ಕೊಂಡಿಲ್ಲ. ಯಾವ ಥರ ನೀಟಾಗಿ ಇದೆ ಅಂತ ನೋಡಿ. ಮತ್ತು ಸಾಂಬಾರು ಕೂಡ ಎಷ್ಟು ಚೆನ್ನಾಗಿ ಕುದ್ದಿದೆ ಅಂತ ನೋಡಿ. ಎಷ್ಟು ಬೇಗ ಸಾಂಬಾರು ರೆಡಿ ಆಯಿತು ಅಂತ ನೋಡಿದ್ರಲ್ಲ. ಈ ಥರ ನಿಮಗೂ ಕೂಡ ಅರ್ಜೆಂಟಾಗಿ ನುಗ್ಗೆಕಾಯಿ ಸಾಂಬಾರು ಬೇಕಾದರೆ ಈ ಥರ ಬೇಗನೆ ರೆಡಿ ಮಾಡ್ಕೊಳ್ಳಿ. ಮತ್ತು ಈ ಸಾಂಬಾರು ಮಾಡುವ ವಿಧಾನ ನಿಮಗೆ ಇಷ್ಟ ಆಯ್ತಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಗಣೇಶ ಹಬ್ಬಕ್ಕೆ ನಮ್ಮಣ್ಣ ನನ್ನ ಮಗಳಿಗಂತ ಒಂದು ಶರ್ಟ್ ಕಟಿಂಗ್ ಮಾಡ್ತಾ ಇದ್ದಾನೆ. ಈ ಶರ್ಟ್ ಕಟಿಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮುಖಾಂತರ ಹೇಗಿದೆ ಅನ್ನೋದನ್ನ ತಿಳಿಸಿ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.